চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মনু চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 158. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರಿಗೆ ಈಗ ಬದರಿ ಕೇದಾರ್ ಕಡೆಗೆ ಹೋಗಬೇಕು ಅನ್ನೋ ತೀವ್ರ ಹಂಬಲ ಉಂಟಾಗ್ಬಿಟ್ಟಿದೆ. ಪುನಃ ಜಾಗೃತವಾಗ್ಬಿಟ್ಟಿದೆ. ಆಗ ಶರತ್ಚಂದ್ರ ಸಂಕೋಲಿ ಹಾಗೆ ಅವರು ಸ್ವಾಮಿ ವಿವೇಕಾನಂದರಿಗೆ ತಗಲ್ಕೊಂಡಿದ್ದನ್ನು ನೋಡಿ ಚೆನ್ನಾಗಿ ಶರತ್ಚಂದ್ರನ ಮೇಲೆ ರೇಗಾಡಿ ದಂಡ ಕಮಂಡಲುಗಳೆಲ್ಲದನ್ನು ಹಿಡಿದುಕೊಂಡು ಹೊರಟೇ ಬಿಟ್ರು. ಆಗ ತಾನೇ ಕಿಚಡಿ ಅಂದರೆ ತವ್ವೆ ಅನ್ನ ತಯಾರಿಸ್ತಾ ಇದ್ದಂಥ ಶರತ್ಚಂದ್ರ ಈಗ ಮಂಕು ಬಿಡ್ದೋನ್ ಹಾಗೆ ಒಂದು ಜಾಗದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಈಗ ಅದರ ಮುಂದುವರೆದ ಭಾಗ. ಸುಮಾರು 3-4 ಗಂಟೆ ಕಳೆದಿರ್ಬೋದು. ಸ್ವಾಮೀಜಿ ವಾಪಸ್ ಬಂದುಬಿಟ್ರು. ಶಿಷ್ಯನ ಹಿಂದೆ ನಿಂತ್ಕೊಂಡು ಮೃದು ದನಿಯಲ್ಲಿ ಹೇಳ್ತಾರೆ, ಓ ಶರತ್, ನನಗೇನಾದರೂ ಸ್ವಲ್ಪ ತಿನ್ನೋದಕ್ಕೆ ಕೊಡ್ತೀಯನೋ? ನನಗೆ ತುಂಬ ಹಸುವಾಗ್ಬಿಟ್ಟಿದೆ ಅಂತ. ಶರತ್ಚಂದ್ರನ್ಗೆ ಸ್ವಾಮೀಜಿಯನ್ನ ನೋಡಿದ ಮೇಲೆ ಹೋಗಿರುವಂಥ ಜೀವ ಬಂದ ಹಾಗಾಯಿತು. ಖಂಡಿತ ಸ್ವಾಮೀಜಿ, ಈ ಕ್ಷಣ ಕೊಟ್ಬಿಟ್ಟೆ ಅಂತ ಉದ್ಗರಿಸ್ದ. ಸ್ವಾಮೀಜಿ ಹೇಳಿದ್ರು, ನೀನಿನ್ನು ಊಟ ಮಾಡಲಿಲ್ವೇನೋ ಅಂತ. ಶರತ್ ಹೇಳ್ತಾನೆ, ನೀವು ಇಲ್ದಿಲ್ಲ ಹೋದ್ಮೇಲೆ ಹೇಗೆ ಮಾಡಲಿ ಸ್ವಾಮೀಜಿ ಅಂದ. ಸ್ವಾಮೀಜಿ, ನಿಜವಾಗಿಯೂ ನೀನು ನನ್ನ ಕಾಲಿಗೆ ಒಂದು ಸಂಕೋಲೆಯಾಗ್ಬಿಟ್ಟೆ ಕಣಯ್ಯ. ನಾನು ಸಾಕಷ್ಟು ದೂರ ಹೋದೆ, ಆದರೆ ಇಲ್ಲೊಬ್ಬ ಮೂರ್ಖ ಒಂಟಿಯಾಗ್ಬಿಟ್ಟಿದ್ದಾನಲ್ಲ ಅಂತ ನನಗೆ ನೆನಪಾಯಿತು. ಏನು ಮಾಡ್ಕೊಂಡು ಬಿಡ್ತಾನೋ ಅಂತ ನನಗೆ ಯೋಚನೆ ಆಯಿತು. ನೋಡು ನೋಡು, ನಾನು ನಿನಗೋಸ್ಕರ ಹಿಂದಿರುಗಿ ಬಂದಿದ್ದೀನಿ ಅಂದರು. ಬಳಿಕ ಶಿಷ್ಯ ಕಿಚಡಿಯನ್ನು ಬಡಿಸ್ದ. ಗುರು ಶಿಷ್ಯರಿಬ್ಬರು ಕೂಡ ಕುಳಿತುಕೊಂಡು ಆನಂದದಿಂದ ಊಟವನ್ನು ಮಾಡಿದ್ರು. ಇಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಪರಮ ಪವಿತ್ರ ಪ್ರೇಮಪೂರ್ಣ ವ್ಯಕ್ತಿತ್ವವನ್ನು ಭಾವಿಸಿ ನೋಡ್ಬೋದು. ಅಂತಹ ಶ್ರೇಷ್ಠ ಸನ್ಯಾಸಿ, ಯಾವ ಬಂಧನಕ್ಕೂ ಸಿಕ್ಕದಂತಹ ಸನ್ಯಾಸಿ, ಒಬ್ಬ ಶಿಷ್ಯನಿಗೋಸ್ಕರ, ಅವನಲ್ಲಿದ್ದಂತಹ ನಿಶ್ಚಲವಾದ ಪ್ರೀತಿಗೋಸ್ಕರ ತಮ್ಮೆಲ್ಲ ಆಸೆಗಳನ್ನು ಹೊರತುಪಡಿಸಿ ಪುನಃ ಬಂದಿದ್ದಾರೆ. ಸ್ವಾಮೀಜಿ ಹಿಂದಿರುಗಿ ಬಂದದ್ದು ಒಳ್ಳೆಯದಾಯಿತು ಅನ್ಬೋದು. ಯಾಕೆ ಅಂದರೆ ಮೊದಲೇ ಆರೋಗ್ಯ ಸರಿ ಇಲ್ಲದ್ರಿಂದ ಶರತ್ಚಂದ್ರ ತೀವ್ರ ಕಾಯಿಲೆಗೆ ಗುರಿಯಾಗ್ಬಿಟ್ಟ. ಅಲ್ಲಿ ಸರಿಯಾದ ಪಥ್ಯ ಉಪಚಾರಗಳಿಗೂ ಕೂಡ ಅವಕಾಶ ಇರಲಿಲ್ಲ. ಬೇರೆ ಉಪಾಯವಿಲ್ಲದಲೇ ಸ್ವಾಮೀಜಿ ಪುನಃ ಅವನನ್ನ ಹತ್ರಾಸ್ಗೆ ಕರೆದುಕೊಂಡು ಬರಬೇಕಾಗಿ ಬಂತು. ಅಂತೂ ಅವರ ಬದರಿ ಕೇದಾರದ ಆಲೋಚನೆಯನ್ನ ಕೈ ಬಿಡಬೇಕಾಗಿ ಬಂತು. ಆದರೆ ಹತ್ರಾಸ್ಗೆ ತಲುಪಿದಾಗ ಸ್ವತಃ ಸ್ವಾಮೀಜಿ ಮಲೇರಿಯಾ ಅನುಭವಿಸ್ತಾ ಇದ್ರು. ಗುರು ಶಿಷ್ಯರಿಬ್ಬರಿಗೂ ಕೂಡ ಕಾಯಿಲೆಯಿಂದ ಸೊರಗಿ ಸಣ್ಣಗಾಗ್ಬಿಟ್ಟಿದ್ದಾರೆ. ತುಂಬಾ ಕಷ್ಟ ಆಯಿತು. ಈ ವರ್ತಮಾನ ಹೇಗೋ ಏನೋ ಬಾರಾನಗೂರ್ ಮಠದ ಸಾಧು ಸನ್ಯಾಸಿಗಳಿಗೆ ತಲುಪಿತು. ಅವರು ಸ್ವಾಮೀಜಿಗೆ ಪತ್ರವನ್ನು ಬರೆದು ಕೂಡಲೇ ಮಠಕ್ಕೆ ಹಿಂದಿರುಗಿ ಬರೋ ಹಾಗೆ ವಿನಂತಿಸಿಕೊಂಡ್ರು. ಆ ಸಂದರ್ಭದಲ್ಲಿ ತೀರ್ಥಯಾತ್ರೆ ಮಾಡ್ತಾ ಹತ್ರಾಸ್ಗೆ ಬಂದಂತಹ ಸ್ವಾಮಿ ಶಿವಾನಂದರಿಗೆ ಸ್ವಾಮೀಜಿ ಕಾಯಿಲೆ ಬಿದ್ದಿದ್ದಾರೆ ಅನ್ನೋ ವರ್ತಮಾನ ಸಿಕ್ತು. ಆಗ ತಮ್ಮ ತೀರ್ಥಯಾತ್ರೆನ ಅಲ್ಲೇ ಮೊಟಕುಗೊಳಿಸಿ ಸ್ವಾಮೀಜಿಯನ್ನ ಕರೆದುಕೊಂಡು ಬಾರಾನಗೂರ್ ಮಠಕ್ಕೆ ಹಿಂದಿರುಗಿ ಬಂದರು. ಹತ್ರಾಸಿಂದ ಹೊರಡುವಾಗ ಸ್ವಾಮೀಜಿ ಸ್ವಲ್ಪ ಸುಧಾರಿಸಿಕೊಂಡು ತಕ್ಷಣ ಬಾರಾನಗೂರ್ ಮಠಕ್ಕೆ ಬಂದು ಬಿಡು ಅಂತ ಶರತ್ಚಂದ್ರನ್ಗೂ ಕೂಡ ಆದೇಶ ಕೊಟ್ರು. ಹಾಗೆ ಅವನು ಕೂಡ ತನ್ನ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟ. ಆರೋಗ್ಯ ಸುಧಾರಿಸಿದ ತಕ್ಷಣ ಬಾರಾನಗೂರ್ ಮಠಕ್ಕೆ ಬಂದು ಬಿಟ್ಟ. ಇವನೇ ಸ್ವಾಮಿ ವಿವೇಕಾನಂದರ ಮೊಟ್ಟ ಮೊದಲ ಶಿಷ್ಯ. ಮಠದಲ್ಲಿ ಎಲ್ಲರೂ ಇವನನ್ನ ಭ್ರಾತೃ ವಾತ್ಸಲ್ಯದಿಂದ ಸ್ವಾಗತಿಸಿ ಬರಮಾಡ್ಕೊಂಡ್ರು. ಸ್ವಾಮೀಜಿ ಅವನಿಗೆ ಸನ್ಯಾಸ ದೀಕ್ಷೆಯನ್ನ ಕೊಟ್ರು. ಅಂದಿನಿಂದ ಸ್ವಾಮಿ ಸದಾನಂದ ಅನ್ನುವಂಥ ಹೆಸರಿಂದ ಪ್ರಸಿದ್ಧನಾದ. ಸ್ವಾಮೀಜಿ ಈ ಬಾರಿ ಬಾರಾನಗೂರ್ ಮಠಕ್ಕೆ ಹಿಂದಿರುಗಿದಾಗ ಅಂದ್ರೆ 1888ರ ಅಂತ್ಯಭಾಗ, ಅಲ್ಲಿ ಅನೇಕ ಸೋದರ ಸನ್ಯಾಸಿಗಳು ತೀರ್ಥಾಟನೆಗೆ ಹೊರಟು ಹೋಗ್ತಿದ್ರು. ಆದ್ರೆ ಉಳಿದ ಗುರುಭಾಯಿಗಳು, ಗೃಹಸ್ಥ ಭಕ್ತರು ತಮ್ಮ ನೆಚ್ಚಿನ ನರೇಂದ್ರನನ್ನ ಕಂಡು ಬಹಳ ಸಂತೋಷ ಪಡ್ತಿದ್ರು. ಈ ಸಲ ಸ್ವಾಮೀಜಿ ಸುಮಾರು ಒಂದು ಇಡೀ ವರ್ಷ ಬಾರಾನಗೂರ್ ಮಠದಲ್ಲೇ ಕಳೀತಾ ಇದ್ದಾರೆ. ಈ ಅವಧಿಯಲ್ಲಿ ಸ್ವಾಮೀಜಿ 2 ಚಿಕ್ಕ ಪ್ರಯಾಣಗಳನ್ನು ಮಾಡಿದ್ರು. ಒಂದು ಸಲ ಅವರು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಹಾಗೂ ಕೆಲವು ಸೋದರ ಸನ್ಯಾಸಿಗಳಿಗೆ ಕಾಮಾರಪುರಕ್ಕೆ ಹೊರಟರು. ಆದರೆ ಆ ದಾರಿಯಲ್ಲಿ ತಮಗೆ ಜ್ವರ ಹಾಗೆ ವಾಂತಿ ಶುರುವಾಗಿದ್ದರಿಂದ ಸ್ವಾಮೀಜಿ ಮತ್ತೆ ಕಲ್ಕತ್ತಾಕ್ಕೆ ಹಿಂದಿರುಗಿ ಬರಬೇಕಾಗಿ ಬಂತು.
ಹೋಮಿಯೋಪತಿ ಚಿಕಿತ್ಸೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತು. ಆದರೆ ಅವರು ತೀರಾ ಈಗ ನಿಶಕ್ತರಾಗ್ಬಿಟ್ಟಿದ್ದಾರೆ. ಹಾಗಾಗಿ 1881 ಬೇಸಿಗೆಯಲ್ಲಿ ವೈದ್ಯನಾಥದ ಬಳಿ ಇರುವ ಸಿಮುಲ್ತಲಾ ಅನ್ನೋ ಜಾಗಕ್ಕೆ ಹೋಗಿದ್ದಾರೆ. ಇಲ್ಲಿನ ಹವಾ ತುಂಬಾ ಆರೋಗ್ಯಕರವಾಗಿತ್ತು ಅನ್ನೋದು ಪ್ರಸಿದ್ಧವಾಗಿತ್ತು. ಆದರೆ ಕೆಲವು ದಿನಗಳಲ್ಲಿ ಸ್ವಾಮೀಜಿಯವರಿಗೆ ಆಮಶಂಕೆ ಪ್ರಾರಂಭ ಆದದ್ರಿಂದ ಈಗ ಮತ್ತೆ ಪುನಃ ಬಾರಾನಗೌರ್ ಮಠಕ್ಕೆ ಬಂದು ಹಿಂದಿರುಗಿ ಬಂದಿದ್ದಾರೆ. ಇಲ್ಲಿಗೆ ಬಹುದಕ ಅನ್ನುವಂತಹ ಅಧ್ಯಾಯ ಪೂರ್ಣಗೊಳ್ಳುತ್ತೆ. ಮುಂದಿನ ಧ್ವನಿಯ ತುಣುಕ್ನಲ್ಲಿ ಮುಂದಿನ ಅಧ್ಯಾಯ 18 ಮತ್ತೆ ಮಠದಲ್ಲಿ ಅನ್ನುವಂತಹ ಅಧ್ಯಾಯವನ್ನ ನಾವು ಗಮನಿಸೋದ್ರಲ್ಲಿ. ಜಯ ರಾಮಕೃಷ್ಣ.